ಶಾಸಕ ರಹೀಂ ಖಾನ್ ಕ್ಷೇತ್ರದಲ್ಲಿ ಅಕ್ರಮ ಕಪ್ಪು ಮಣ್ಣು ದಂಧೆ. ಜೀವನಾಡಿ ಮಾಂಜ್ರಾ ನದಿಯ ಒಡಲಿಗೆ ದಂಧೆಕೋರರ ಕನ್ನ. ದುರ್ಗಮ ಹಾದಿಯಲ್ಲಿ ನಡೆದು ಅಕ್ರಮ ಬಯಲಿಗೆಳೆದ ಪಬ್ಲಿಕ್. ಶಾಸಕ ರಹೀಂ ಖಾನ್ ಕ್ಷೇತ್ರದಲ್ಲಿ ಅಕ್ರಮ ಕಪ್ಪು ಮಣ್ಣಿನ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಬೀದರ್ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿಯ ಒಡಲನ್ನು ಬಗೆಯುತ್ತಿದ್ದಾರೆ. ಯಾವುದೇ ಪರವಾನಗಿ ಪಡೆಯದೆ ಅಕ್ರಮ ಕಪ್ಪು ಮಣ್ಣು ಗಣಿಗಾರಿಕೆಯನ್ನು ರಾಜಾರೋಷವಾಗಿ ಮಾಡುತ್ತಿದ್ದಾರೆ. ಬೀದರ್ ತಾಲೂಕಿನ ಶ್ರೀಮಂಡಲ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಅಕ್ರಮ ಗಣಿಗಾರಿಕೆ ಮಾಡುವ ಸ್ಥಳಕ್ಕೆ ಜೀವದ ಹಂಗು ತೊರೆದು ನಿಮ್ಮ ಪಬ್ಲಿಕ್ ಟಿವಿ ತಂಡ ತೆರಳಿತ್ತು. ದಂಧೆಯ ಇಂಚಿಂಚು ಮಾಹಿತಿಯನ್ನು ದೃಶ್ಯಗಳ ಸಮೇತ ಬಯಲು ಮಾಡಿದೆ. ಪಬ್ಲಿಕ್ ಟಿವಿ ಕ್ಯಾಮೆರಾ ನೋಡಿದ ತಕ್ಷಣ ಅಕ್ರಮ ದಂಧೆಕೋರರು ಜೆಸಿಬಿ ಸಮೇತ ಅಲ್ಲಿಂದ ಪಲಾಯನವಾದ್ರು. ಶಾಸಕ ರಹೀಂ ಖಾನ್ ಕ್ಷೇತ್ರದ ಶ್ರೀಮಂಡಲ ಗ್ರಾಮದಲ್ಲಿ ಬರತಕ್ಕಂತ ಮಾಂಜ್ರಾ ನದಿಯಲ್ಲಿ ಎಗ್ಗಿಲ್ಲದೆ ಕಪ್ಪು ಮಣ್ಣಿನ ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ನಿಮ್ಮ ಪಬ್ಲಿಕ್ ಟಿವಿ ಜೀವದ ಹಂಗು ತೊರೆದು ಬಂದು ಈಗ ನೀವೆಲ್ಲನೂ ಬಹಿರಂಗಪಡಿಸ್ತಾ ಇದೆ. ನೋಡ್ಬೋದು ಯಾವ ರೀತಿ ಇಲ್ಲಿ ಮಾಂಜ್ರಾ ನದಿ ದಡದಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯ ಒಂದು ದೇಶದ ಸಂಪತ್ತನ್ನ, ಭೂಮಿ ತಾಯಿ ಒಡಲನ್ನ ಬಗಿತಾ ಇದ್ದಾರೆ ದಂಧೆಕೋರರು ಅಂತ ಹೇಳ್ಬೋದು. ಇಲ್ಲೇ ನೋಡ್ಬೋದು ಸ್ವತಃ ಎಲ್ಲ ಕಡೆ ಇಲ್ಲಿ ಟಿಪ್ಪರ್ಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಏನೋ ದಂಧೆಕೋರರು ಆಗಿರ್ಬೋದು ಇಲ್ಲೇ ಇದ್ದಾರೆ. ಇನ್ನು ಒಂದು ರೀತಿಯ ಎಲ್ಲವನ್ನ ನಾವು ಬಂದ ತಕ್ಷಣ ಎಲ್ಲವನ್ನು ಸ್ಟಾಪ್ ಮಾಡಿ ಫಲಾನೆ ಆಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆ ನೋಡ್ಬೋದು JCB ಇಲ್ಲಿ ತುಂಬ್ತಾ ಇದ್ದಂಥ JCB ಆ ಕಡೆ ಹೋಗಿ ನಿಂತ್ಕೊಂಡಿದೆ. ಅಲ್ಲಿಂದ ಅಲ್ಲಿ ಇದ್ದಂಥ ಏನೋ ಒಂದು ವ್ಯಕ್ತಿ ಇದ್ದ, ಆ ವ್ಯಕ್ತಿ ಕೂಡ ಪರಾರಿ ಆದ. ಈ ರೀತಿಯ ಅಂದ್ರೆ ಯಾವುದೇ ರೀತಿಯ ಒಂದು ಅಕ್ರಮ ಅಂದ್ರೆ ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಗಣಿ ಮತ್ತು ಭೂಜ್ಞಾನ ಇಲಾಖೆ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆಯಿಂದ ಯಾವುದೋ ಪರವಾನಗಿ ತಗೊಳ್ಳೋದೇ ಒಂದು ರೀತಿಯ ಭೂಮಿ ತಾಯಿ, ಅದರಲ್ಲೂ ಪ್ರಮುಖವಾಗಿ ಮಾಂಜ್ರಾ ನದಿ ದಡದಲ್ಲಿರ್ತಕ್ಕಂಥ ಭೂಮಿಯ ಒಡಲನ್ನ ಬಗಿತಾ ಇದ್ದಾರೆ. ಒಂದು ರೀತಿ ಅಕ್ರಮವಾಗಿ ಕಪ್ಪು ಮಣ್ಣಿನ ಗಣಿಗಾರಿಕೆಯನ್ನು ಎಗ್ಗಿಲ್ಲದೆ ಮಾಡ್ತಾ ಇದ್ದಾರೆ. ನೋಡ್ಬೋದು ದಿನಲ್ಲೂ ಪ್ರತಿದಿನ ನೂರಾರು ಟಿಪ್ಪರ್ಗಳ ಮೂಲಕ ಸಾಗಿಸಿ ಒಂದು ರೀತಿಯ 5,000 ರಿಂದ 6,000 ರೂಪಾಯಿಗೆ ಆ ಟಿಪ್ಪರ್ ಇನ್ನು ಮಣ್ಣನ್ನು ಮಾರ್ಕೊತಾ ಇದ್ದಾರೆ. ಮತ್ತು ಇಲ್ಲಿನ ಶಾಸಕ ರಹೀಂ ಖಾನ್ ಆಗಿರ್ಬೋದು, ಯಾರು ಅಂದರೆ ಜಿಲ್ಲೆಯ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಚಕಾರ ಎತ್ತಾ ಇಲ್ಲ. ಒಂದು ರೀತಿಯ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿ ಶಾಮೀಲಾಗಿದ್ದರಿಂದ ಎಲ್ಲರೂ ಏನೋ ಒಂದು ಸುಮ್ಮನಾಗಿದ್ದಾರೆ. ಜೆಸಿಬಿಗಳ ಮೂಲಕ ಎಗ್ಗಿಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಕಪ್ಪು ಮಣ್ಣು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಹಲವು ತಿಂಗಳಿನಿಂದ ಮಾಂಜ್ರಾ ನದಿ ಮತ್ತು ಪಕ್ಕದಲ್ಲೇ ಇರುವ ರೈತರ ಜಮೀನುಗಳನ್ನು ಜೆಸಿಬಿಗಳ ಮೂಲಕ ಕಪ್ಪು ಮಣ್ಣನ್ನು ಅಗೆದು ಸಾಗಾಟ ಮಾಡುತ್ತಿದ್ದಾರೆ. ರೈತರ ವಿರೋಧದ ನಡುವೆಯೂ ರಾಜಾರೋಷವಾಗಿ ದಂಧೆ ನಡೆಸುತ್ತಿದ್ದಾರೆ. ಮಾಂಜ್ರಾ ನದಿಯ ಒಡಲನ್ನ ಅಗೆದು ದಿನಕ್ಕೆ ನೂರಾರು ಲೋಡ್ ಕಪ್ಪು ಮಣ್ಣನ್ನು ಬೇರೆ ಕಡೆ ಸಾಗಾಟ ಮಾಡುತ್ತಿದ್ದಾರೆ. ದಂಧೆಕೋರರಿಗೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದೆ ಅಂತ ಇಲ್ಲಿನ ಜನ ಆರೋಪಿಸುತ್ತಿದ್ದಾರೆ. ಪ್ರಮುಖ ಬೀದರ್ ಜಿಲ್ಲೆ ಪ್ರಮುಖ ನದಿ ಮಾಂಜ್ರಾ ನದಿಗೆ ಇವತ್ತು ಅವ್ರು ಹೆಗ್ಗಿಲ್ದೇನೆ ಪೂರ ಇವತ್ತು ಮಣ್ಣು ಹುಡ್ಲತ್ತಾರ. ಇವತ್ತು ಇಲ್ಲಾಂದ್ರೆ JCB ಹಚ್ಚಾರ ಮತ್ತು ಟಿಪ್ಪರ್ಗಳು ಏನಾರ ಒಂದು ಡೈಲಿ ಒಂದು 100 ಟಿಪ್ಪರ್ಗಳು ಹೊಲತ್ತವು. ಅಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಸರ್. ಇವತ್ತು ಶ್ರೀಮಂಡಲ ಅಕ್ಕಪಕ್ಕ ಇವತ್ತು ಅಷ್ಟು ಮಂದಿಗೆ ಅಲ್ಲಿ ರೋಡ್ ಮೇಲೆ ಹೋಗೋರಿಗೆಲ್ಲ ಅಸ್ತವ್ಯಸ್ತ ಆಗ್ಲತ್ತದ. ಮೇಲ್ನೋಟಕ್ಕೆ ಅಧಿಕಾರಿಗಳು ಶಾಮೀಲ್ ಅನಿಸ್ತದೆ ಸರ್. ಭೂಗೇಂದ್ರವ್ರು ಇನ್ನೂ 10 ಸಲ ಕಂಪ್ಲೇಂಟ್ ಕೊಟ್ಟು ಕರಿಮಣ್ಣಾಗಲಿ ಮತ್ತು ಇದು ರೇತಿ ಆಗಲಿ ಜಿಲ್ಲಾದ್ಯಂತ ಹುಡ್ಲತ್ತಾರ ಸರ್. ಇವತ್ತು ಯಾರು ಅವ್ರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಜೀವನಾಡಿ ಮಾಂಜ್ರಾ ನದಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಪರವಾನಗಿ ಬೇಕು. ಜೊತೆಗೆ ರೈತರ ಜಮೀನುಗಳಲ್ಲಿ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಆದ್ರೆ ಇಲ್ಲಿ ಯಾವುದೇ ಪರವಾನಗಿ ಪಡೆದಿಲ್ಲ. ದಂಧೆಕೋರರು 1 ಲೋಡ್ ಕಪ್ಪು ಮಣ್ಣಿಗೆ 4,000 ರಿಂದ 5,000 ರೂಪಾಯಿ ಹಣ ಪಡಿತಾರಂತೆ. ಹಾಗಾದ್ರೆ ನೂರಾರು ಟಿಪ್ಪರ್ ಲೋಡ್ಗೆ ಪ್ರತಿದಿನ ಎಷ್ಟು ಹಣ ಗಳಿಸ್ತಾರೆ ಎಂದು ನೀವೇ ಊಹೆ ಮಾಡಿಕೊಳ್ಳಿ. ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರೆ ಹೇಳಿದ್ದು ಹೀಗೆ. ಪರಿಶೀಲನೆ ಮಾಡಿ ಕ್ರಮ ತಗೊಂತೀವಿ. ನಮ್ಮ ಅಧಿಕಾರಿನ ಕಳಿಸಿ ಪರಿಶೀಲನೆ ಮಾಡಿ ಇವತ್ತೇ ಕ್ರಮ ತಗೊಂತೀವಿ. ಶಾಸಕ ರಹೀಂ ಖಾನ್ ಕ್ಷೇತ್ರದಲ್ಲೇ ಅಕ್ರಮ ಕಪ್ಪು ಮಣ್ಣು ಗಣಿಗಾರಿಕೆ ನಡೆಯುತ್ತಿದ್ದು ದಂಧೆಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.